ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಜ್ಯೋತಿ ಪ್ರಕಾಶ್ ಭಾಯಿ ಅವರು ತಿಳಿಸಿಕೊಡುವಂತೆ ಮನುಷ್ಯ ಪಾಪಕರ್ಮಗಳಲ್ಲಿ ಹೇಗೆ ಮುಳುಗಿಬಿಡುತ್ತಾನೆ, ಇದರ ಮೂಲ ಕಾರಣ ಏನು ಎನ್ನುವುದನ್ನು ನೋಡೋಣ. ಶ್ರೀಮದ್ ಭಗವದ್ಗೀತಾದ ಕರ್ಮ ಸಿದ್ಧಾಂತ, ಇದರ ಬಗ್ಗೆ ಚರ್ಚೆಯನ್ನು ನೋಡೋಣ. 3ನೇ ಅಧ್ಯಾಯದ 39 ಶ್ಲೋಕದಿಂದ ಹಿಡಿದು 4ನೇ ಅಧ್ಯಾಯದ 44ನೇ ಶ್ಲೋಕದವರೆಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಕೃಷ್ಣನು ಅರ್ಜುನನಿಗೆ ಜ್ಞಾನವನ್ನು ನೀಡುವ ಸಂದರ್ಭದಲ್ಲಿ ಅರ್ಜುನನು ಕೃಷ್ಣನಿಗೆ ಕೇಳುತ್ತಾನೆ, ಮನುಷ್ಯ ತಾನು ಬಯಸದೇ ಇದ್ದರೂ ಸಹ ಪಾಪಕರ್ಮಗಳಲ್ಲಿ ಏಕೆ ತೊಡಗುತ್ತಾನೆ ಎಂದು ಕೇಳಿದಾಗ ಇದಕ್ಕೆ ಸುಂದರವಾದ ಉತ್ತರವನ್ನು ಕೃಷ್ಣನು ನೀಡುತ್ತಾನೆ. ಬೇಹದ್ನ ಪುರುಷಾರ್ಥಿಗಳಿಗೆ ಇದನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಭೂಮಿಯ ಮೇಲಿರುವಂತಹ ಮನುಷ್ಯ ಕರ್ಮಗಳನ್ನು ಮಾಡಲು ವಿವಶನಾಗಿರುತ್ತಾನೆ. ಅಂದರೆ ಪ್ರತಿಯೊಂದು ಸ್ಥಿತಿಯಲ್ಲಿ ಕರ್ಮಗಳನ್ನು ಮಾಡಲೇಬೇಕಾಗಿರುತ್ತದೆ. ಎಲ್ಲಿಯವರೆಗೆ ಅವನು ಭಾವಾತೀತ, ಗುಣಾತೀತ ಮತ್ತು ಕರ್ಮಾತೀತ ಸ್ಥಿತಿಗೆ ಬರುವುದಿಲ್ಲವೋ ಅಲ್ಲಿಯ ತನಕವೂ ಅವನು ಪ್ರಕೃತಿಯ ವಶದಲ್ಲಿರುತ್ತಾನೆ. ಅಂದರೆ ಅಲ್ಲಿಯ ತನಕ ಪ್ರಕೃತಿಯು ಕರ್ಮಗಳನ್ನು ಮಾಡಿಸುತ್ತಲೇ ಇರುತ್ತದೆ. ಅಂದರೆ ಮನುಷ್ಯ ಕರ್ಮಗಳನ್ನು ಮಾಡದೇ ಇರಲು ಸಾಧ್ಯವೇ ಇಲ್ಲ. ಈ ಪ್ರಕೃತಿ ಎಂಬ ಮಾಯೆ ಬಹಳ ಬಲಶಾಲಿಯಾಗಿದೆ. ಪ್ರಕೃತಿಯು ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಮೂಲಕ ಎಷ್ಟು ಶೀಘ್ರಗತಿಯಲ್ಲಿ ಕೆಲಸಗಳನ್ನು ಮಾಡಿಸುತ್ತದೆ ಎಂದರೆ ಮನುಷ್ಯ ತಾನು ಏನು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳುವಷ್ಟರಲ್ಲಿ ಕರ್ಮವು ನಡೆದು ಹೋಗಿರುತ್ತದೆ. ಆದರೆ ಮನುಷ್ಯ ಯಾವುದೋ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಪಡೆದಾಗ ಇದನ್ನು ನಾನು ಮಾಡಿದೆ ಎಂದು ಹೇಳಿಕೊಳ್ಳುತ್ತಾನೆ ಮತ್ತು ಅಸಫಲತೆ ಉಂಟಾದಾಗ ದುಃಖ ಪಡುತ್ತಾನೆ. ಇದೆಲ್ಲವೂ ಒಂದು ಅಜ್ಞಾನವೇ ಆಗಿದೆ. ಇದು ಒಂದು ರೀತಿ ಅಹಂಕಾರವೇ ಆಗಿದೆ. ಅಂದರೆ ನಾನು ಮಾಡುತ್ತಿದ್ದೇನೆ ಎನ್ನುವುದು ಒಂದು ಅಹಂಕಾರವೇ. ಆದರೆ ಜ್ಞಾನದಿಂದ ನೋಡಿದಾಗ ಪ್ರಕೃತಿಯೇ ಎಲ್ಲವನ್ನು ಮಾಡಿಸುತ್ತಿರುತ್ತದೆ. ಆತ್ಮವು ಪ್ರಕೃತಿಗೆ ಪರವಶವಾಗಿ ಬಿಟ್ಟಿದೆ. ಪ್ರಕೃತಿಯ ಗುಣಗಳಾದ ರಜೋ, ತಮೋ ಮತ್ತು ಸತೋ, ಈ 3 ಗುಣಗಳ ಪ್ರಭಾವದಿಂದ ಪ್ರಕೃತಿ ಕೆಲಸವನ್ನು ಮಾಡಿಸುತ್ತದೆ. ಶ್ರೀಕೃಷ್ಣನು ಪಾಪವನ್ನು ಈ ರೀತಿ ವಿವರಿಸುತ್ತಾನೆ. ರಜೋಗುಣದಿಂದ ಉತ್ಪನ್ನವಾದಂತಹ ಕೆಲಸ ಅಂದರೆ ಕಾಮನೆಯು ಅಥವಾ ಇಚ್ಛೆಯು ಕ್ರೋಧವಾಗಿದೆ. ಇದು ಮಹಾಪಾಪವಾಗಿದೆ. ಹೀಗಾಗಿ ಕ್ರೋಧವನ್ನು ಒಂದು ದೊಡ್ಡ ಶತ್ರು ಎಂದು ತಿಳಿದುಕೊಳ್ಳಬೇಕು. ಅಂದರೆ ಪ್ರಕೃತಿಯ ರಜೋಗುಣದಿಂದ ಉತ್ಪನ್ನವಾಗುವಂತಹ ಕಾಮವಾಸನೆ ಪಾಪಕ್ಕೆ ಕಾರಣವಾಗಿದೆ. ಇದು ಬಹಳ ಅಪಾಯಕಾರಿಯಾದುದು. ಅಂದರೆ ಇದರಿಂದ ಆತ್ಮವು ಬಹಳಷ್ಟು ಕುಸಿದು ಬಿಡುತ್ತದೆ. ಕಾಮಾಗ್ನಿ ಅಥವಾ ಕಾಮನೆ ಇಚ್ಛೆಗಳಿಂದ ಪಾಪವು ಹುಟ್ಟಿಕೊಳ್ಳುತ್ತದೆ. ತನ್ನ ಇಚ್ಛೆಗಳು ಈಡೇರದಿದ್ದಾಗ ಕೋಪ ಬರುತ್ತದೆ. ಅಂದರೆ ಕಾಮಾಗ್ನಿ ಕ್ರೋಧಾಗ್ನಿಯಾಗಿ ಪರಿವರ್ತನೆಯಾಗುತ್ತದೆ. ಈ ಅಗ್ನಿ ತತ್ವವು ರಜೋಗುಣ ಮತ್ತು ಅಹಂಕಾರದ ಚಿಹ್ನೆಯಾಗಿ ಇದು ಅಹಂಕಾರದ ಒಂದು ಪರಿಚಯವೇ ಆಗಿಬಿಡುತ್ತದೆ. ಆತ್ಮನಲ್ಲಿ ಭೋಗದ ಲಾಲಸೆ ತೀವ್ರವಾಗಿರುತ್ತದೆ. ಆಗ ಅಹಂಕಾರ ಜನ್ಮ ತಾಳುತ್ತದೆ. ಇದರೊಂದಿಗೆ ಅಂದರೆ ಇದರ ಜೊತೆಯಲ್ಲಿಯೇ ಪಂಚತತ್ವವು ಹುಟ್ಟಿಕೊಳ್ಳುತ್ತದೆ. ಕಾಮವಾಸನೆ ತತ್ವದಿಂದ ನಾನು ಎನ್ನುವಂತಹ ಕಾಮವಾಸನೆ ಇಚ್ಛೆ ಅಗ್ನಿ ತತ್ವದಿಂದ ಹರಡಿಕೊಳ್ಳುತ್ತದೆ. ಅಗ್ನಿಯು ಎಲ್ಲೆಡೆ ಪಸರಿಸಿಕೊಳ್ಳುವಂತೆ ಕಾಮವಾಸನೆ ಇಂದ್ರಿಯಗಳ ಮೂಲಕ ಹರಡುತ್ತದೆ ಮತ್ತು ಈ ಕಾಮವಾಸನೆ ಪೂರ್ಣವಾಗದಿದ್ದಾಗ ಭಯಂಕರ ರೂಪವನ್ನು ಪಡೆಯುತ್ತದೆ. ಇದನ್ನು ಕ್ರೋಧಾಗ್ನಿ ಎನ್ನಲಾಗಿದೆ. ಇದು ಅಶಾಂತ ಮನಸ್ಸು ಆತ್ಮದ ಶಕ್ತಿಯನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತದೆ. ಕಾಮಾಗ್ನಿಯಿಂದಾಗಿ ಆತ್ಮನ ಪತನವಾಗುತ್ತದೆ. ಅಗ್ನಿ ತತ್ವ ಅಹಂಕಾರವಾಗಿದೆ. ಈ ಅಗ್ನಿಯು ಎಲ್ಲಿಯ ತನಕ ಪರಮ ಅಗ್ನಿಯಲ್ಲಿ ಪರಿವರ್ತನೆ ಆಗುವುದಿಲ್ಲವೋ ಅಲ್ಲಿಯ ತನಕ ಅಹಂಕಾರ ಕಮ್ಮಿಯಾಗುವುದಿಲ್ಲ. ವಿಕಾರಗಳಿಂದ ತುಂಬಿಕೊಂಡಿರುವಂತಹ ಸಂಸ್ಕಾರ ಆತ್ಮನಲ್ಲಿ ಉಳಿದುಕೊಳ್ಳುತ್ತದೆ ಮತ್ತು ಆತ್ಮ
ಆತ್ಮಶಕ್ತಿಯನ್ನು ಪಡೆದುಕೊಳ್ಳುವಲ್ಲಿ ಅಸಮರ್ಥವಾಗುತ್ತದೆ. ಪರಮಪಿತನೊಂದಿಗೆ ಕನೆಕ್ಟ್ ಆಗುವುದೂ ಸಹ ಕಷ್ಟವಾಗುತ್ತದೆ. ಧ್ಯಾನ ಮಾಡುವುದರಿಂದ ಪರಮ ಪ್ರಕಾಶ ಆತ್ಮನಲ್ಲಿ ಇಳಿದಾಗ ಈ ಅಗ್ನಿಯು ಪರಮ ಅಗ್ನಿಯಾಗಿ ಪರಿವರ್ತನೆ ಆದಾಗ ಅಹಂಕಾರ, ಕಾಮ, ಕ್ರೋಧ ಎಲ್ಲವೂ ಅಳಿಸಿ ಹೋಗುತ್ತದೆ. ಅಂದರೆ ಪರಮ ತತ್ವದ ಪರ್ಸೆಂಟೇಜ್ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಎಲ್ಲ ವಿಕಾರಗಳಿಂದ ಕೂಡಿದ ಸಂಸ್ಕಾರಗಳು ಅಳಿಸಿ ಹೋಗುತ್ತವೆ. ಜ್ಞಾನ ಮಾರ್ಗ ಪ್ರತಿಯೊಂದು ಪಾಪ, ಅಂದರೆ ಯಾವುದು ತನ್ನ ಸೃಷ್ಟಿಕರ್ತನಿಂದ ದೂರ ಮಾಡುತ್ತಿದೆಯೋ ಅದು ಪಾಪವಾಗಿದೆ. ಅದನ್ನು ಆತ್ಮದ ಪತನ ಎನ್ನುತ್ತೇವೆ. ಹೀಗಾಗಿ ಜ್ಞಾನ ಮಾರ್ಗದಲ್ಲಿಯೂ ಇಚ್ಛಾ ಮಿಥ್ಯ ಎಂದು ಹೇಳಲಾಗುತ್ತದೆ. ಅಂದರೆ ಸಮಯವು ಪಾಪಗಳನ್ನು ಮಾಡಿಸುವುದಿಲ್ಲ, ಅಥವಾ ಪರಿಸ್ಥಿತಿಯು ಪಾಪವನ್ನು ಮಾಡಿಸುವುದಿಲ್ಲ, ಅಥವಾ ಕಲಿಯುಗವು ಪಾಪಗಳನ್ನು ಮಾಡಿಸುವುದಿಲ್ಲ. ಮನುಷ್ಯ ತಾನೇ ಸ್ವಯಂನ ಇಚ್ಛೆಗಳಿಗೆ ವಶನಾಗಿ ಪಾಪ ಕಾರ್ಯಗಳನ್ನು ಮಾಡುತ್ತಿರುತ್ತಾನೆ. ಗೀತೆಯಲ್ಲಿ ಹೇಳಿರುವ ಇನ್ನೊಂದು ಶ್ಲೋಕದ ಅರ್ಥವನ್ನು ನಾವಿಂದು ತಿಳಿಯೋಣ. ಯಾವ ರೀತಿ ಹೊಗೆಯಿಂದ ಅಗ್ನಿಯು ಮತ್ತು ಧೂಳಿನಿಂದ ಹೊಗೆಯು ಆವೃತವಾಗಿರುತ್ತದೆಯೋ ಅದರಂತೆ ಕಾಮನೆಗಳು ನಮ್ಮ ವಿವೇಕವನ್ನು ಮುಚ್ಚಿಡುತ್ತದೆ. ಇದುವೇ ಅವಿದ್ಯೆಯಾಗಿದೆ. ಇದುವೇ ಮಾಯೆಯಾಗಿದೆ. ಇಚ್ಛೆಗಳಿಂದಲೇ ಮಾಯೆಯ ಜನ್ಮವಾಗುತ್ತದೆ. ಬುದ್ಧಿಯು ಸಾತ್ವಿಕವಾಗಿದ್ದರೆ ಬುದ್ಧಿಯಲ್ಲಿ ಜ್ಞಾನವು ನಿಲ್ಲುತ್ತದೆ. ಆಗ ಆತ್ಮಕ್ಕೆ ತನ್ನ ಕರ್ತವ್ಯಗಳ ಅರಿವಾಗುತ್ತದೆ. ಒಂದು ವೇಳೆ ಬುದ್ಧಿ ರಾಜಸಿಕವಾಗಿದ್ದರೆ ಅದು ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬುವಂತಹ ನಿರ್ಣಯ ತೆಗೆದುಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ರಜೋಗುಣ ಕೇವಲ ತನ್ನ ಸುಖ ಸಂತೋಷಕ್ಕಾಗಿ ಅತ್ತಿಂದಿತ್ತ ಓಡಾಡುತ್ತಿರುತ್ತದೆ. ಇನ್ನು ತಾಮಸಿಕ ಬುದ್ಧಿಯು ಎಲ್ಲವನ್ನು ತಲೆಕೆಳಗಾಗಿ ಮಾಡುತ್ತದೆ. ಅಂದರೆ ಮಾಡಬಾರದ ಕೆಲಸಗಳನ್ನು ಮಾಡಿಸುತ್ತದೆ. ಪರಮಸಾತ್ವಿಕ ಬುದ್ಧಿ ಅಂದರೆ ಪರಮ ಶುದ್ಧ ಬುದ್ಧಿಯಿಂದ ವಿವೇಕ ಜಾಗೃತವಾಗುತ್ತದೆ. ಇದರಿಂದ ಆತ್ಮವು ಗುಣಾತೀತವಾಗುತ್ತದೆ. ಆದರೆ ವಿವೇಕವು ಮೊದಲು ಜಾಗೃತವಾಗುವುದು ಬಹಳ ಮುಖ್ಯವಾಗಿದೆ. ಏಕೆಂದರೆ ಪರಮ ಶುದ್ಧ ಸ್ಥಿತಿಯನ್ನು ಬುದ್ಧಿಯು ಸ್ವೀಕರಿಸಬೇಕಾಗುತ್ತದೆ. ಆಗಲೇ ಆತ್ಮವು ತನ್ನೆಲ್ಲ ಗುಣಗಳನ್ನು ತ್ಯಜಿಸುತ್ತದೆ. ಅಂದರೆ ರಜೋಗುಣವು ವಿವೇಕ ಬುದ್ಧಿಯನ್ನು ಮುಚ್ಚಿಡುತ್ತದೆ. ರಜೋಗುಣವೇ ಕಾಮನೆಗಳಿಗೆ ಕಾರಣವಾಗಿದೆ. ರಜೋಗುಣವು ಅಹಂಕಾರದಿಂದಾಗಿ ಇಚ್ಛೆಗಳ ವಶದಲ್ಲಿರುತ್ತದೆ. ಅದಕ್ಕೂ ಸಹ ತಾನು ಏನನ್ನು ಮಾಡಬೇಕು, ಏನನ್ನು ಬಿಡಬೇಕು ಎಂಬುದು ತಿಳಿಯುವುದಿಲ್ಲ. ತಪ್ಪು ನಿರ್ಣಯಗಳನ್ನು ಕೈಗೊಳ್ಳುತ್ತದೆ ಎನ್ನುವುದು ಸಹ ತಿಳಿದು ಬರುವುದಿಲ್ಲ. ಏಕೆಂದರೆ ಅದು ಕಾಮನೆಗಳ ವಶದಲ್ಲಿರುತ್ತದೆ. ಪ್ರತಿಯೊಂದು ಕಾಮನೆಗಳು ಮಾನ ಸನ್ಮಾನವನ್ನು ಪಡೆಯುವುದು, ಈ ಎಲ್ಲವೂ ಕಾಮವಾಸನೆ ಆಗಿರುತ್ತದೆ. ಬುದ್ಧಿ ಅಲಿಯುತ್ತಲೇ ಇರುತ್ತದೆ ಹಾಗೂ ಪಾಪಕರ್ಮಗಳು ಆಗುತ್ತಲೇ ಹೋಗುತ್ತವೆ. ಅಂದರೆ ವ್ಯಕ್ತಿಯು ಪರಮಾತ್ಮನಿಂದ ದೂರವಾಗುತ್ತಾ ಹೋಗುತ್ತಾನೆ. ಅಷ್ಟೇ ಅಲ್ಲ, ತನ್ನ ಮೂಲ ಸ್ವರೂಪದಿಂದಲೂ ದೂರ ಸಾಗುತ್ತಾ ಹೋಗುತ್ತಾನೆ. ಇಚ್ಛೆಗಳು ಕಾಮನೆಗಳ ಜ್ಞಾನವನ್ನು ಆವರಿಸಿಕೊಳ್ಳುತ್ತದೆ, ಅದನ್ನು ಮುಚ್ಚಿಬಿಡುತ್ತದೆ. ಅಂದರೆ ಜಡ ಮತ್ತು ಚೇತನದ ಅಂತರ ತಿಳಿಯುವಂತಹ ಜ್ಞಾನ ಮುಚ್ಚಿಕೊಂಡು ಬಿಡುತ್ತದೆ. ಹೀಗಾಗಿ ಆತ್ಮಕ್ಕೆ ಯಾವುದೂ ಸಹ ತಿಳಿಯುವುದಿಲ್ಲ. ಕಾಮನೆಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕ. ಇಲ್ಲದಿದ್ದರೆ ಮನುಷ್ಯ ಜ್ಞಾನ ಪಡೆಯಲು ಸಾಧ್ಯವಿಲ್ಲ. ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದು ಹಾಗೂ ತನ್ನೊಳಗೆ ಯಾವ ಇಚ್ಛೆಗಳು ಅಡಗಿವೆ, ಯಾವ ಇಚ್ಛೆಗಳು ಹುಟ್ಟಿಕೊಳ್ಳುತ್ತಿವೆ, ಇದೆಲ್ಲ ತಿಳಿದುಕೊಳ್ಳಬೇಕು. ಹೀಗಾಗಿ ಇಲ್ಲಿ ಕೇವಲ ನಮಗೆ ನಮ್ಮೊಳಗಿರುವ ಕಾಮನೆಗಳನ್ನು ತಿಳಿದುಕೊಂಡು ಅವುಗಳನ್ನು ಹೊರಹಾಕಬೇಕಿದೆ. ಆಗಲೇ ಜ್ಞಾನವೆಂಬ ಪ್ರಕಾಶ ತನ್ನಿಂದ ತಾನೇ ಪ್ರಕಟವಾಗುವುದು. ಆಗ ಪರಮಾತ್ಮ ತಾನೇ ತಾನಾಗಿ ಪ್ರಕಟವಾಗುತ್ತಾನೆ. ಹೀಗಾಗಿ ಜ್ಞಾನ ಮಾರ್ಗದಲ್ಲಿ ನಮಗೆ ಪ್ರತಿ ಕ್ಷಣವೂ ನಮ್ಮ ಸಂಕಲ್ಪದ ಮೇಲೆ ನಮಗೆ ಗಮನವಿರಬೇಕು. ಮನಸ್ಸಿನಲ್ಲಿ ಏಳುತ್ತಿರುವ ಕಾಮನೆಗಳನ್ನು ತ್ಯಜಿಸಿ ನಮ್ಮ ಆತ್ಮನ ಸ್ವಯಂನ ಸ್ಥಿತಿಗೆ ಬರುವುದು ಮುಖ್ಯವಾಗಿದೆ. ನಮ್ಮ ಕಾಮನೆಯೇ ನಮ್ಮ ಶತ್ರುಗಳು. ಕಾಮನೆಗಳು ದೂರವಾಗುತ್ತಿದ್ದಂತೆ ವಿವೇಕ ಜಾಗೃತವಾಗುತ್ತದೆ. ಮನಸ್ಸು, ಬುದ್ಧಿ, ಇಂದ್ರಿಯಗಳು ನಮ್ಮ ಕಾಮನೆಗಳ
ನಿವಾಸ ಸ್ಥಾನವಾಗಿವೆ. ಇಚ್ಛೆಗಳ ಮೂಲಕ ಕೆಲಸವನ್ನು ಮಾಡಿಸುತ್ತಿವೆ. ಪ್ರಕೃತಿಯು ಮನಸ್ಸು, ಬುದ್ಧಿ, ಸಂಸ್ಕಾರ, ಇಂದ್ರಿಯಗಳ ಮೂಲಕ ಎಲ್ಲವನ್ನು ಮಾಡಿಸುತ್ತದೆ. ಇಚ್ಛೆಗಳನ್ನು ತೆಗೆದುಹಾಕಬೇಕೆಂದರೆ ಅದಕ್ಕೆ ಒಂದೇ ಒಂದು ಮಾರ್ಗ, ನಿರಂತರವಾಗಿ ಜ್ಞಾನದ ಅಭ್ಯಾಸ ಮಾಡಬೇಕು ಮತ್ತು ಪರಮಾತ್ಮನ ಸಾನ್ನಿಧ್ಯ ಅಂದರೆ ಜ್ಞಾನ ಯೋಗ ಸೇವೆ ಮಾಡಬೇಕು. ಆರಂಭದಲ್ಲಿ ಇದನ್ನೆಲ್ಲ ನಾವು ಬಲವಂತವಾಗಿ ಮಾಡಬೇಕಾಗುತ್ತದೆ. ಮನಸ್ಸು ಶಾಂತವಾಗುವವರೆಗೆ ಇದೆಲ್ಲವೂ ಬಲವಂತವಾಗಿ ಮಾಡಬೇಕು. ನಂತರ ನಿಧಾನವಾಗಿ ಶಾಂತಿಯ ಅನುಭೂತಿಯಾಗತೊಡಗುತ್ತದೆ. ಆಗ ಕ್ರಮೇಣವಾಗಿ ಜ್ಞಾನದಲ್ಲಿ ಮನಸ್ಸು ನೆಲೆಯಾಗುತ್ತದೆ. ಇದೆಲ್ಲವೂ ಶರೀರದಲ್ಲಿ ಕಾಣುವಂತಹ ಇಂದ್ರಿಯಗಳ ಕೆಲಸ. ಇದು ಬಹಳ ಸೂಕ್ಷ್ಮವಾಗಿರುತ್ತದೆ. ಶರೀರದಲ್ಲಿನ ಮೆದುಳು ಅಥವಾ ಬ್ರೈನ್ ಇದು ಬಹಳ ಫಾಸ್ಟಾಗಿ ಕೆಲಸ ಮಾಡುತ್ತಿರುತ್ತದೆ. ಈ ಎಲ್ಲ ಇಂದ್ರಿಯಗಳಿಗಿಂತ ಬಹಳ ಫಾಸ್ಟ್ ಹಾಗೂ ಸೂಕ್ಷ್ಮವಾಗಿರುವುದು ಅಂದರೆ ಮನಸ್ಸು. ಇದು ಆಕಾಶ ತತ್ವದಿಂದ ರಚನೆಯಾಗಿದೆ. ಕಾರಣ ಶರೀರ ಮನಸ್ಸಿಗಿಂತಲೂ ಬಹಳ ಸೂಕ್ಷ್ಮವಾದದ್ದು, ಬುದ್ಧಿಗಿಂತಲೂ ಸೂಕ್ಷ್ಮ. ಸಂಸ್ಕಾರವು ಬೀಜ ರೂಪದಲ್ಲಿ ಆತ್ಮನಲ್ಲಿರುತ್ತದೆ. ಅದರ ಮೂಲಕವಾಗಿ ಕಾಮನೆಗಳು, ಇಚ್ಛೆಗಳು ಮನುಷ್ಯ ಆತ್ಮನನ್ನು ಪಾಪಿಯನ್ನಾಗಿ ಮಾಡುತ್ತವೆ. ಅಂದರೆ ಕೇವಲ ಇಂದ್ರಿಯಗಳ ನಿಯಂತ್ರಣದಿಂದ ಹಾಗೂ ಮನಸ್ಸಿನ ನಿಯಂತ್ರಣದಿಂದ ಏನೂ ಆಗದು. ಬುದ್ಧಿಯಿಂದ ಈ ಕಾಮನೆಗಳನ್ನು ತಿಳಿದುಕೊಂಡು ಅದನ್ನು ಅರಿತು ಪರಮಜ್ಞಾನ ಹಾಗೂ ಧ್ಯಾನದ ಮೂಲಕ ಸಂಸ್ಕಾರಗಳನ್ನು ನಿಧಾನವಾಗಿ ಪರಿವರ್ತನೆ ಮಾಡುವುದರಿಂದ ಆತ್ಮ ಕಾಮನೆಗಳಿಂದ ಮುಕ್ತವಾಗುತ್ತದೆ. ವಾಸ್ತವವಾಗಿ ಸಂಸ್ಕಾರ ಪರಿವರ್ತನೆಯು ತತ್ವ ಪರಿವರ್ತನೆಯಾಗಿದೆ. ಇದನ್ನು ಗೀತೆಯ 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಶ್ಲೋಕ 33ರಿಂದ 43ರವರೆಗೆ ಹೇಳಲಾಗಿದೆ. ಇಲ್ಲಿ ನಾವು ಬೇಹದ್ನ ಜ್ಞಾನದ ಮುಖೇನ ಚರ್ಚೆಯನ್ನು ನಡೆಸುತ್ತಿದ್ದೇವೆ. ಬೇಹದ್ ಪುರುಷಾರ್ಥಕ್ಕಾಗಿ ಏನು ಬೇಕಾಗಿದೆಯೋ ಅದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಇದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲರ ಕಲ್ಯಾಣವಾಗುವುದು ಮತ್ತು ಬೇಹದ್ ದಾದಾಜಿಯವರು ನಮಗೆ ಕೊಟ್ಟಿರುವಂತಹ ಜ್ಞಾನವನ್ನು ಪ್ರಾಕ್ಟಿಕಲ್ ಆಗಿ ತರಬೇಕೆಂದರೆ ಪದೇ ಪದೇ ಅಭ್ಯಾಸ ಮಾಡಬೇಕು. ಇದುವೇ ಪುರುಷಾರ್ಥವಾಗಿದೆ. ಈ ಪುರುಷಾರ್ಥದ ಹೊರತು ಬೇರೆ ಏನನ್ನೂ ನಾವು ಯೋಚಿಸಬಾರದು. ಜ್ಞಾನ ಯೋಗ ಸೇವೆ ಮತ್ತು ಧಾರಣೆ ತನ್ನಿಂದ ತಾನೇ ಆಗುತ್ತಾ ಹೋಗುತ್ತದೆ. ಕ್ರೋಧಾಗ್ನಿ ಎಂದರೆ ಅಗ್ನಿ ತತ್ವದ ಬಗ್ಗೆ ಮಾ ಅವರು ತಮ್ಮ ವಾಣಿಯಲ್ಲಿಯೂ ಸಹ ಇದನ್ನು ಬಹಳಷ್ಟು ಬಾರಿ ಹೇಳಿದ್ದಾರೆ. ನಮ್ಮಲ್ಲಿ ಪರಿವರ್ತನೆ ಆಗದ ಹೊರತು ಈ ಅಗ್ನಿಯು ಈ ವಿಚಾರವು ನಮ್ಮೊಳಗೆ ಆತ್ಮನಲ್ಲಿಯೇ ಉಳಿದುಕೊಂಡು ಆತ್ಮನನ್ನು ಸುಡುತ್ತಾ ಹೋಗುತ್ತದೆ. ಹೀಗಾಗಿ ನಾವು ಪ್ರತಿಕ್ಷಣವೂ ಜ್ಞಾನ ಯೋಗ ಸೇವೆಯ ಮುಖಾಂತರ ಈ ಅಗ್ನಿಯನ್ನು ಪರಮ ಅಗ್ನಿಯಲ್ಲಿ ಪರಿವರ್ತನೆ ಮಾಡಲು ಪ್ರಯತ್ನಿಸಬೇಕು. ಈ ಜ್ಞಾನ ಕೇವಲ ದಾದಾಜಿಯವರು ಮಾತ್ರ ನೀಡಲು ಸಾಧ್ಯ ಹಾಗೂ ಇದನ್ನು ತಿಳಿದುಕೊಳ್ಳುವ ಶಕ್ತಿ ಕೇವಲ ಬೇಹದ್ ಜ್ಞಾನಿ ಆತ್ಮಗಳಲ್ಲಿ ಮಾತ್ರ ಇರುತ್ತದೆ. ಇನ್ನುಳಿದಂತೆ ಯಾರೂ ಇದನ್ನು ತಿಳಿದುಕೊಳ್ಳಲಾರರು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ.